ಧಾರವಾಡ ಅವಳಿ ನಗರದಲ್ಲಿ ಹೊಸ ವರ್ಷದ ಕುರಿತಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಮತ್ತು ಅಗತ್ಯ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಿದೆ. ಇದಕ್ಕೆ ಪೂರ್ವಭಾವಿಯಾಗಿ ನಾವು ಎಲ್ಲ ರೌಡಿ ಶೀಟರ್ಗಳನ್ನು ಪ್ರತಿ ಸ್ಟೇಷನಲ್ಲಿ ಪರೇಡ್ ಮಾಡುವಂಥದ್ದು, ಅವರಿಗೆ ಯಾವುದೇ ಕಾನೂನು ಬಾಹಿರ ಅಥವಾ ಬೇರೆ ಯಾವುದೇ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗದ ರೀತಿಯಲ್ಲಿ ತಾಕೀತು ಮಾಡಿದ್ದೇವೆ. ಅದ್ರ ಜೊತೆಗೆ ಡ್ರಗ್ ಪೆಡ್ಲರ್ಸ್ ಯಾರಿದ್ದಾರೆ ಮತ್ತು ಡ್ರಗ್ ಹ್ಯಾಬಿಚುವಲ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಮನೆ ಸರ್ಚ್ ಮಾಡಿರುವಂಥದ್ದು ಮತ್ತು ಅವ್ರನ್ನ ಕರೆಸಿ ಸ್ಟೇಷನ್ಗಳಿಗೆ ಯಾವುದೇ ರೀತಿ ಡ್ರಗ್ ರಿಲೇಟೆಡ್ ಆ್ಯಕ್ಟಿವಿಟಿ ತೊಡಗಿಸ್ಕೋಬಾರ್ದು ಅಂತಂದು ಭಾಳ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದೀವಿ. ಮತ್ತು 2025ರಲ್ಲಿ ನಾವು ಯಾರು ಡ್ರಗ್ ಪೆಡ್ಲರ್ಸ್ ಇದ್ದರು ಮತ್ತು ಹ್ಯಾಬಿಚುವಲ್ ಕನ್ಸ್ಯೂಮರ್ಸ್ ಇದ್ದರು ಅಂಥ ಒಟ್ಟು 30 ಜನರ ಮೇಲೆ ನಾವು ಗಡೀಪಾರ ಆದೇಶವನ್ನು ಮಾಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಅವಳಿ ನಗರ ನಶಾಮುಕ್ತ ಮಾಡೋ ನಿಟ್ಟಿನಲ್ಲಿ ಇನ್ನೂ ಭಾಳಷ್ಟು ಪ್ರತ್ಯಕ್ಷ ಪರೋಕ್ಷ ಕ್ರಮಗಳು ಜಾರಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪಿಟ್ ಆ್ಯಂಡ್ DPS ಅಂತ ಒಂದು ಕಾಯ್ದೆ ಬರುತ್ತೆ. ಆ ಕಾಯ್ದೆ ಅಡಿಯಲ್ಲಿ ಕೂಡ ನಾವು ಕೆಲವು ಪ್ರಪೋಸಲ್ಗಳನ್ನು ಕಳಿಸಿ ಯಾವ ರೀತಿ ರೌಡಿ ಎಲಿಮೆಂಟ್ಗಳಿಗೆ ಗುಂಡು ಆ್ಯಕ್ಟ್ ಇರುತ್ತೆ, ಈ ಡ್ರಗ್ ರಿಲೇಟೆಡ್ ಅಫೆಂಡರ್ಸಿಗೆ ಪಿಟ್ ಆ್ಯಂಡ್ DPS ಅಂತ ಒಂದು ಕಾಯ್ದೆ ಇದೆ. ಅದರಲ್ಲಿ ಇಬ್ಬರ ಮೇಲೆ ಇನಿಷಿಯೇಟ್ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ಆದಷ್ಟು ಬೇಗ ಆದೇಶ ಕೂಡ ಮಾಡಲಾಗುತ್ತೆ. ಮುಖ್ಯವಾಗಿ ಅವಳಿ ನಗರ ಏನಿದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತಲ ಸ್ಥಳಗಳಿಂದ ಸುತ್ತಮುತ್ತಲ ಜಿಲ್ಲೆಗಳಿಂದ ಇಲ್ಲಿ ಸಂಭ್ರಮಾಚರಣೆಗೆ ಸಾರ್ವಜನಿಕರು ಬರೋ ಸಾಧ್ಯತೆ ಇದೆ. ಹಾಗಾಗಿ ನಾವು ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಕಮಿಷನರೇಟ್ ಗಡಿಯಲ್ಲಿ ಒಟ್ಟು 5 24/7 ಚೆಕ್ ಪೋಸ್ಟು ಮತ್ತು ಪ್ರತಿ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಚೆಕ್ ಪೋಸ್ಟ್ ಸೇರಿದಂತೆ ಒಟ್ಟು 20 ಚೆಕ್ ಪೋಸ್ಟ್ಗಳನ್ನು ನಾವು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೈಸ್ ಮಾಡ್ಕೊಂಡಿದ್ವಿ ಲಾಸ್ಟ್ 2-3 ಡೇಸಿಂದ. ಅದು 1ನೇ ತಾರೀಕುವರೆಗೂ ಕಂಟಿನ್ಯೂ ಆಗುತ್ತೆ. ಮುಖ್ಯವಾಗಿ ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥದ್ದು ಮತ್ತು ಡೇಂಜರಸ್ ಡ್ರೈವಿಂಗ್ ಮಾಡುವಂಥವ್ರ ವಿರುದ್ಧ ಕ್ರಮ ತೊಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ನಾಳೆ ರಾತ್ರಿ ಸುಮಾರು ಒಂದು 10 ಗಂಟೆ ನಂತರದಿಂದ ಈ ಡ್ರ್ಯಾಗ್ ರೇಸ್ ಮಾಡುವಂಥದ್ದು, ವೀಲಿಂಗ್ ಮಾಡುವಂಥದ್ದು, ಕುಡಿದು ಓಡಿಸುವಂಥವ್ರ ಸಂಖ್ಯೆ ಮತ್ತು ಅದರಿಂದ ಸಾಧ್ಯವಾಗಬಹುದಂಥ ಅಪಘಾತಗಳನ್ನು ತಡೆಗಟ್ಟೋ ಹಿನ್ನೆಲೆಯಲ್ಲಿ ಕೆಲವು ಏನು ಫ್ಲೈಓವರ್ ರೀತಿಯಲ್ಲಿದ್ದಾವೆ ಅಲ್ಲೆಲ್ಲ ಸ್ವಲ್ಪ ವಾಹನ ನಿರ್ಬಂಧ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇದ್ದಾರೆ. ಅದು ಯಾವ್ಯಾವ ರೋಡ್ಗಳು ಬಂದಾಗುತ್ತೆ ಅನ್ನೋವಂಥದ್ದು, ಮುಖ್ಯವಾಗಿ ಫ್ಲೈಓವರ್ಸು ಅಲ್ಲಿದ್ದಾಗ ಏನಾಗುತ್ತೆ, ತುಂಬ ಸ್ಪೀಡಾಗಿ ಬಂದಾಗ ಅಲ್ಲಿ ವೆಹಿಕ್ಯುಲರ್ ಪಾಪ್ಯುಲೇಷನ್ ಕಡಿಮೆ ಇದ್ದಾಗ ಅಲ್ಲಿ ವೀಲಿಂಗ್ ಮಾಡೋವಂಥದ್ದೆಲ್ಲ ಕಂಡುಬರೋ ಸಾಧ್ಯತೆ ಇದೆ. ಇದೆಲ್ಲದ್ರ ಜೊತೆಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು, ಹೊಸ ವರ್ಷ ಯಾವತ್ತಿದ್ರೂ ಒಂದು ಹೊಸ ಉತ್ಸಾಹದಿಂದ ಒಂದು ಶುಭ ಸುದ್ದಿಯಿಂದ ಪ್ರಾರಂಭ ಆಗಬೇಕು. ಯಾರದೇ ಮನೆಯಲ್ಲಿ ಯಾರಿಗೋ ಆ್ಯಕ್ಸಿಡೆಂಟ್ ಆಯಿತು, ಯಾರೋ ಬಿದ್ದರು, ಯಾರೋ ಕುಡಿದು ಹೊಡೆದಾಡ್ಕೊಂಡ್ರು, ಕೇಸ್ಗಳಾಯಿತು, ಕೊಲೆ ಆಯಿತು, ಕೊಲೆ ಪ್ರಯತ್ನಗಳಾಯಿತು, ಸ್ಟ್ಯಾಬಿಂಗ್ ಆಯಿತು, ಈ ಥರ ಸುದ್ದಿ ಯಾರಿಗೂ ಒಳ್ಳೆಯದಲ್ಲ. ಹಾಗಾಗಿ ಹೊಸ ವರ್ಷವನ್ನು ಎಲ್ಲರೂ ಮುಕ್ತ ಮನಸ್ಸಿನಿಂದ ಅತ್ಯಂತ ಶಾಂತಿಯುತವಾಗಿ ಸಂಭ್ರಮದಿಂದ ಸ್ವಾಗತ ಮಾಡೋದ್ರ ಮುಖಾಂತರ ಒಂದು ಸಂದೇಶವನ್ನು ಹುಬ್ಬಳ್ಳಿ ಧಾರವಾಡದ ನೆಲದಿಂದ ಎಲ್ಲರಿಗೂ ಕೊಡಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ.